ವೆಲ್ಕಮ್ ಟು ಪುಷ್ಟೀಸ್ ಕಿಚನ್. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಸೊಪ್ಪಿನ ಪಡ್ಡು ಹಾಗೆ ಕೊಬ್ಬರಿ ಚಟ್ನಿ. ಮಾಡುವ ವಿಧಾನ: ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಗೆ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಸಬ್ಬಕ್ಕಿ ಸೊಪ್ಪು ಹಾಗೆ 2-3 ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ. ಒಂದು ಚಿಕ್ಕದಾದಂಥ ಪಾನ್ ತೊಗೊಂಡು ಅದಕ್ಕೆ ಬೇಕಾಗಿರುವಂತಹ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ನಮಗೆ ಈ ಒಂದು ಕ್ವಾಂಟಿಟಿಗೆ ಸರಿಸಮವಾಗಿ ಬೇಕಾಗಿರುವಂತಹ ಕಡಲೆಬೇಳೆಯನ್ನು ನಾವು ತಗೊಳ್ತಾ ಇದ್ದೀನಿ. ಈ ಮೂರನ್ನು ಏನು ಮಾಡಬೇಕು, ಲೋ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಕೆಂಪು ಬಣ್ಣ ಬರುವ ಹಾಗೆ ಇದನ್ನು ಹುರ್ಕೋಬೇಕು. ಸೊ ಉರಿಯನ್ನು ಜಾಸ್ತಿ ಇಟ್ಕೋಬಾರ್ದು, ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಅದು ಕೆಂಪಗಾದ ನಂತರ ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿಕಾಯಿ ಪೇಸ್ಟ್, ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು, ಇಲ್ಲಾಂದರೆ ಅದು ಒಳಗಡೆ ಬೇಯೋದಿಲ್ಲ. ಆ ಕಾರಣಕ್ಕೆ ಏನು ಮಾಡಬೇಕು, ಎಲ್ಲದನ್ನು ಕೂಡ ಚಿಕ್ಕದಾಗೇ ಕಟ್ ಮಾಡಿ ಇಟ್ಕೋಬೇಕು. ಈಗ ಎಲ್ಲದನ್ನು ಏನು ಮಾಡಬೇಕು, ನಾವು ಈ ಈರುಳ್ಳಿ ಆಗಿರ್ಬೋದು ಇದೆಲ್ಲನೂ ಕೆಂಪು ಪ್ರಮಾಣದಲ್ಲಿ ಬರುವವರೆಗೂ ಇದನ್ನೇನು ಮಾಡಬೇಕು, ಹುರ್ಕೋಬೇಕು. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಸಬ್ಬಕ್ಕಿ ಸೊಪ್ಪನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸಬ್ಬಕ್ಕಿ ಸೊಪ್ಪನ್ನು ಲೋ ಫ್ಲೇಮಲ್ಲೇ ಏನು ಮಾಡಬೇಕು, ಹುರ್ಕೋಬೇಕು. ಸೊ ಇದು ನೀಟಾಗಿ ಏನಪ್ಪ ಅಂತ ಹೇಳಿದರೆ ಮೇಲಿಂದ ಕೆಳಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ನೀಟಾಗಿ ಬೇಯಬೇಕು. ಈ ಪಡ್ಡಿನೊಳಗೆ ಇದು ಡೈರೆಕ್ಟ್ ನಾವು ಹೆಚ್ಚಿ ಹಾಕೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ಒಳಗಡೆ ನೀಟಾಗಿ ಬೇಯೋದಿಲ್ಲ. ಈ ಥರ ಒಂದು ಒಗ್ಗರಣೆ ಮೂಲಕ ಮಸಾಲೆನ ನಾವು ರೆಡಿ ಮಾಡ್ಕೊಂಡು ಏನು ಮಾಡಬೇಕು, ಪಡ್ಡಿಗೆ ಹಾಕ್ಕೊಳ್ಳೋದ್ರಿಂದ ಇದು ಆಲ್ರೆಡಿ ಅರ್ಧ ಏನಾಗಿರುತ್ತೆ ಇಲ್ಲಿ ಬೆಂದ್ಕೊಂಡಿರುತ್ತೆ. ನಂತರ ಪಡ್ಡಿನೊಳಗೆ ಇನ್ನೊಂದು ಅರ್ಧ ಬೇಯ್ಕೊಳ್ಳುತ್ತೆ. ಆಗ ತಿನ್ನೋದಕ್ಕೆ ಪಡ್ಡು ಏನು ರುಚಿಯಾಗಿರುತ್ತೆ. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಂಥ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು ಮಸಾಲೆಯನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ರೆಡಿಯಾಗಿಡುವಂತಹ ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾವನ್ನು ಹಾಕ್ಕೊಂಡು ನಂತರ ನಾವು ರೆಡಿಯಾಗಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಏನು ಮಾಡಬೇಕು, ಅದರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ನಂತರ ನೀಟಾಗೆ ಕಲಿಸ್ಕೋಬೇಕು. ಪಡ್ಡಿನ ಹಿಟ್ಟನ್ನು ನೀಟಾಗೆ ಕಲಿಸ್ಕೊಂಡು ಏನಪ್ಪ ಅಂತೇಳಿದ್ರೆ ಈ ಪಡ್ಡನ್ನು ನಾವು ಬೆಳಗ್ಗೆ ಟಿಫನ್ನಿಗೂ ಬಳಸ್ಕೋತೀವಿ, ನಂತರ ನಾವು ಸಂಜೆ ಸ್ನ್ಯಾಕ್ಸಿಗೂ ಬಳಸ್ಕೊತೀವಿ. ಇಲ್ಲಿ ಏನಪ್ಪ ಅಂತೇಳಿದ್ರೆ ಪಡ್ಡಿನ ಹಿಟ್ಟು ರೆಡಿಯಾಗಿದೆ. ನಂತರ ಸ್ಟೌವನ್ನು ಹಚ್ಚಿ ಪಾನನ್ನು ಇಟ್ಟು ಅದು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನಾವು ಏನಪ್ಪ ಅಂತೇಳಿದರೆ ಉರಿನ ಜಾಸ್ತಿ ಮಾಡಿದಷ್ಟು ಪಡ್ಡು ಒಳಗಡೆ ಬೇಯೋದಿಲ್ಲ. ಆ ಕಾರಣಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಬಿಟ್ಕೊಂಡು ನಂತರ ಏನು ಮಾಡಬೇಕು, ರೆಡಿ ಇರುವಂಥ ಪಡ್ಡಿನ ಹಿಟ್ಟನ್ನು ಪಡ್ಡನ್ನು ಹಾಕ್ಕೋಬೇಕು. ಪಡ್ಡನ್ನು ಹಾಕ್ಕೊಂಡು ನಾವೀಗ ನಮ್ಮ ಕಡೆಯಲ್ಲಿ ಏನಪ್ಪ ಅಂತೇಳಿದರೆ ಈ ಪಡ್ಡಿಗೆ ನಾವು ಜೊತೆಯಾಗಿ ಕೊಬ್ಬರಿ ಚಟ್ನಿಯನ್ನು ಬಳಸ್ಕೋತೀವಿ. ಮತ್ತೊಂದು ಕಡೆ ಎಲ್ಲ ಬರೀ ಶೇಂಗಾ ಚಟ್ನಿಯನ್ನು ಮಾಡ್ಕೋತಾರೆ. ಬಟ್ ಇಲ್ಲಿ ನಾವೇನಪ್ಪ ಅಂತೇಳಿದರೆ ಕೊಬ್ಬರಿ ಚಟ್ನಿಯನ್ನು ಮಾಡ್ಕೋತೀವಿ. ಈ ಪಡ್ಡು ಏನಪ್ಪ ಅಂತೇಳಿದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಳಗಡೆ ಬೇಯೋ ತನಕ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗುತ್ತೆ. ನಾವು ಉರಿನ ಜಾಸ್ತಿ ಮಾಡಿಕೊಂಡಷ್ಟು ಒಳಗಡೆ ಏನಾಗುತ್ತೆ, ಪಡ್ಡು ಬೇಯೋದಿಲ್ಲ. ಸ್ವಲ್ಪ ಕಲರ್ ಏನಾಗುತ್ತೆ, ತಿರುಗುತ್ತೆ ಅಷ್ಟೇ ಹೊರತು ಇದು ಒಳಗಡೆ ಬೇಯಬೇಕು ಅಂದರೆ ಲೋ ಫ್ಲೇಮಲ್ಲೇ ಬೇಯ್ಕೋಬೇಕು. ನಂತರ ಇದು ಪಡ್ಡು ಬೇಯೋ ಅಷ್ಟರಲ್ಲಿ ನಾವೇನು ಮಾಡಬೇಕು, ನಿಮಗೆ ಕೊಬ್ಬರಿ ಚಟ್ನಿಯನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಎಷ್ಟು ಗರಿಯಾಗಿ ಬೇಯ್ತಾ ಇದೆ ಪಡ್ಡು ಅಂತ ಹೇಳ್ಬಿಟ್ಟು. ಅದು ಏನಪ್ಪ ಅಂತ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಈ ಥರ ನೀಟಾಗಿ ಗರಿಯಾಗಿ ಒಳಗಡೆ ಪಡ್ಡು ಬೇಯ್ತಾ. ನೀವು ಮಾಡುವ ವಿಧಾನ: ತುರಿದಿರುವ ಕೊಬ್ಬರಿ, ಹುರಿದಿರುವಂತಹ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಬೆರಳೆಸಳು ಕರಿಬೇವು ಹಾಗೆ ಕಡಲೆ ಬೀಜ, ಹುರಿದಿರುವಂಥ ಕಡಲೆ ಬೀಜ, ಪುದೀನ ಸೊಪ್ಪು, ಕಡಲೆ, ಇದೆಲ್ಲದನ್ನು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 2 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಕೊಬ್ಬರಿ ಚಟ್ನಿ ರೆಡಿ. ಹೀಗೆ ರುಚಿಯಾದಂತಹ ಪಡ್ಡು ಚಟ್ನಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.